ಆಲ್ಜಿಬ್ರಾ ಆಫ್ ಕಂಟಿನ್ಯೂಟಿ ಆಫ್ ಫಂಕ್ಷನ್ ಇಲ್ಲೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಎರಡು ರಿಯಲ್ ಫಂಕ್ಷನ್ ಇದೆ. ಇಟ್ ಈಸ್ ಕಂಟಿನ್ಯೂಸ್ ಅಟ್ ಸಿ. ಈ ಸ್ಟೇಟ್ಮೆಂಟ್ ನಿಮಗೆ ಅರ್ಥ ಆಗಬೇಕು. ಇವಾಗ ಈ ಥರ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಆ್ಯಡು, ಸಬ್ಟ್ರಾಕ್ಟು, ಮಲ್ಟಿಪ್ಲೈ, ಡಿವೈಡ್ ಏನೇ ಮಾಡ್ತು ಅಂತ ಹೇಳಿದ್ರೂ ಇಟ್ ಆಲ್ಸೋ ವಿಲ್ ಬಿ ಕಂಟಿನ್ಯೂಸ್ ಅಟ್ ಸಿ. ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9 ಆಯಿತಾ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? ಇಟ್ಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ ನಾನು ಇಲ್ಲಿ ಆರ್ ಆಫ್ ಎಕ್ಸ್ ಅಂತ ಕರಿತಾ ಇದ್ದೀನಿ, ವಿಚ್ ಇಸ್ ಎಕ್ಸ್ ಪ್ಲಸ್ 3 ದ ಹೋಲ್ ಸ್ಕ್ವೇರ್. ಸರಿನಾ? ಸೊ ಇವಾಗ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಫ್ ದಿಸ್ ಟು ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ವಿಚ್ ದೇ ಆರ್, ಎಕ್ಸ್ ಸ್ಕ್ವೇರ್ 6x ಪ್ಲಸ್ 9 ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನು, ದೇ ಆರ್ ಕಂಟಿನ್ಯೂಸ್ ಅಲ್ವಾ. ಸೊ ಇವೆರಡು ಕಂಟಿನ್ಯೂಸ್ ಆಗಿತ್ತು ಅಂತ ಹೇಳಿದ್ರೆ ಕಾಂಬಿನೇಷನ್ ಆಫ್ ದ್ಯಾಟ್ ವಿಲ್ ಆಲ್ಸೋ ಬಿ ಕಂಟಿನ್ಯೂಸ್ ಅಂತ ಹೇಳಿ ಲೆಕ್ಕ. ಇಲ್ಲಿ ನಮ್ಮ ಗ್ರಾಫಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ 3 ಲೈನ್ ನೋಡ್ತಾ ಇದ್ದೀವಿ. ಈ ಯಾವುದೋ ಈ ಹಸಿರು ಲೈನ್ ಇರೋವಂಥದ್ದು ಜಿ ಆಫ್ ಎಕ್ಸು, ಈ ನೀಲಿ ಇರೋವಂಥದ್ದು ಎಫ್ ಆಫ್ ಎಕ್ಸ್, ಈ ಆರೆಂಜ್ ಇರೋವಂಥದ್ದು ಆರ್ ಆಫ್ ಎಕ್ಸ್ ನಮ್ಮ ರಿಸಲ್ಟೆಂಟು. ಆಯಿತಾ? ಇವೆರಡನ್ನು ಅಬ್ಸರ್ವ್ ಮಾಡಿ, ಯಾವುದನ್ನು, ಹಸಿರು ಮತ್ತು ಇದನ್ನು ಕೆಳಗಡೆದನ್ನ. ಸೊ ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಅಟ್ 2 ಎರಡು ಲೈನನ್ನು ಪಾಯಿಂಟ್ಸ್ ಆರ್ ಕಂಟಿನ್ಯೂಸ್. ಹಾಗಾಗಿ ನಮ್ಮ ರಿಸಲ್ಟೆಂಟು ನೀಲಿ ಅಂಥದ್ದು ಇರೋವಂಥದ್ದನ್ನು ಕೂಡ ಅಟ್ 2 ಇಟ್ ವಿಲ್ ಬಿ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಸ್ಮೂದಾಗೆ ಪಾಸ್ ಆಗುತ್ತೆ ಎಲ್ಲನೂ ಅಂತ ಹೇಳಿ. ಇವೆರಡು ಗ್ರಾಫ್ ಎಲ್ಲಿ ಸ್ಮೂತ್ ಆಗಿದೆಯೋ ಅಲ್ಲೆಲ್ಲ ಸ್ಮೂತ್ ಆಗಿದೆ ಅಂತ ಲೆಕ್ಕ. ಆಯಿತಾ? ನಾವು ಏನು ಬೇಕಾದ್ರೂ ರ್ಯಾಂಡಮ್ ಪಾಯಿಂಟ್ ತೊಗೊಬೋದು, 4 ತೊಗೊಬೋದು. ಈ ಮೂರೂ ಸ್ಮೂದಾಗಿ ಪಾಸ್ ಆಗುತ್ತೆ ಅಲ್ವಾ. ಸೊ ಇದೇ ಲೆಕ್ಕ, ಅಷ್ಟೇ ಇನ್ನೇನಿಲ್ಲ. ಸೊ ಇದೇ ಥರ ನಾವು ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅವೆಲ್ಲ ಮಾಡ್ಬೋದು. ಸೊ ನಾವು ಏನೇ ಮಾಡಿದ್ರೂ ನಮ್ಮ ಉತ್ತರ ಇಟ್ ವಿಲ್ ಬಿ ಅ ಸ್ಮೂತ್ ಕರ್ವ್. ಸರಿನಾ? ಒಂದು ಪುಟ್ಟು ಪ್ರೂಫ್ ಇದೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಸೊ ಈ ಪ್ರೂಫಲ್ಲಿ ಲಿಮಿಟ್ಸ್ ಕಾನ್ಸೆಪ್ಟ್ ಉಪಯೋಗಿಸ್ತೀವಿ. ಸೊ ಅದೆಲ್ಲ ತಿಳಿತು ಅಂತ ಹೇಳಿದ್ರೆ, ಅದೆಲ್ಲ ತಿಳಿದಿತ್ತು ಅಂತ ಹೇಳಿದ್ರೆ, ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಇದು ಅರ್ಥ ಆಗೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಗಟ್ಟಿ ಹೊಡಿತಾ ಇದ್ದೀರಿ ಅಂತ ಲೆಕ್ಕ. ವಿ ಹ್ಯಾವ್ ಬೀನ್ ಗಿವನ್ f and g, these two functions are continuous. ಚೆನ್ನಾಗಿ ಬರೆಯೋಣ. at x is equal to c ಅಲ್ವಾ. ಹಾಗಾಗಿ I can apply the limit f of g plus c extends to c. ಸರಿನಾ? ಸೊ ಇವಾಗ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ, ಇದನ್ನು ನಾನು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಹೇಳಿ ಬರ್ಕೊಬೋದು. ಏನಕ್ಕಪ್ಪ ಅಂತ ಹೇಳಿದ್ರೆ, ದ ರೀಸನ್ ಬೀಯಿಂಗ್ ದಿಸ್ ಈಸ್ ದ ವೆರಿ ಐಡಿಯಾ ಆರ್ ದ ಡೆಫಿನೇಷನ್ ಆಫ್ ಜಿ ಎಫ್ ಪ್ಲಸ್ ಜಿ ಆಫ್ ಎಕ್ಸ್. ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಆಯಿತಾ. ನಮ್ಮ ಕೋಡಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆರ್ ಆಫ್ ಎಕ್ಸ್ನ ನಾವು ವಿ ಕಾಲಿಂಗ್ ಇಟ್ ಆಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಆರ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ನಾವು ಎಫ್ ಪ್ಲಸ್ ಜಿ ಅಂತ ಬರೆಯೋದು ಬದಲಾಗಿ ನಾವಿಲ್ಲಿ ಆರ್ ಆಫ್ ಎಕ್ಸ್ ಅಂತ ಹೇಳಿ ಬರೆದಿದ್ದೀನಿ. ಸರಿನಾ? ಸೊ ಆರ್ ಆಫ್ ಎಕ್ಸ್ ಇಸ್ ಸೇಮ್ ಆ್ಯಸ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್. ಆರ್ ಆಫ್ ಎಕ್ಸ್ ಹೇಗೆ ಬಂತು ನಮಗೆ? ನಾನು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಆ್ಯಡ್ ಮಾಡಿದಾಗ ಆರ್ ಆಫ್ ಎಕ್ಸ್ ಬಂತು. ಸೊ ಅದನ್ನೇ ನಾನು ಇಲ್ಲಿ ಮತ್ತೊಂದು ಸತಿ ಬರ್ದೀನಿ. ಇದ್ರ ಬದಲಾಗಿ ಇದನ್ನು ಬರಿತಾ ಇದ್ದೀವಿ ಅಂತ ಹೇಳಿ ಬರ್ದಿದ್ದೀವಿ. ಸರಿನಾ? ಇವಾಗ ಆ್ಯಸ್ ಪರ್ ದ ಲಿಮಿಟ್ಸ್ ಪ್ರಾಪರ್ಟಿ, ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಈ ಥರ ಎರಡು ಫಂಕ್ಷನ್ ಆ್ಯಡ್ ಆಗೋವಂಥ ಫಂಕ್ಷನ್ಸ್ಗೆ ನಾವು ಲಿಮಿಟು ಏನು ಮಾಡ್ಬೋದು, ಇಂಡಿವಿಜುವಲ್ ಅಪ್ಲೈ ಮಾಡಿ ಮತ್ತೆ ಆ್ಯಡ್ ಮಾಡ್ಬೋದು ಅಂತ ಹೇಳೋದು. ಅಂದರೆ ದಿಸ್ ಪ್ಲಸ್ ದಿಸ್ we can add it up. This is because of algebra of limits. ಆಯಿತಾ? ಇವಾಗ ನಾನು ಲಿಮಿಟ್ಸ್ ಅಪ್ಲೈ ಮಾಡ್ತೇನೆ. ಎಫ್ ಆಫ್ ಸಿ ಪ್ಲಸ್ ಜಿ ಆಫ್ ಸಿ. ಯಾಕಂತ ಹೇಳಿದ್ರೆ ಆ್ಯಸ್ ದ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಆಟ್ ಸಿ. As the functions are continuous at C, ನಾನೇನು ಬರಿಬೋದು,
ಈ ರಿಸಲ್ಟ್ ಬರಿಬೋದು ನಾನು. ಐ ಕ್ಯಾನ್ ಅಪ್ಲೈ ದಿಸ್. ಯಾಕಂತ ಹೇಳಿದರೆ ಅದೇ ಕೊಟ್ಟಿದ್ದಾರೆ, ದಿಸ್ ದ ಬೇಸಿಕ್ ಐಡಿಯಾ ಆಫ್ ಕಂಟಿನ್ಯೂಟಿ ಅಲ್ವಾ. ಸೊ ಇದೆಲ್ಲ ಅರ್ಥ ಆಗ್ತಾ ಇರಬೇಕಂದ್ರೆ ನಿಮಗೆ, ಸುಮ್ಮನೆ ನೀವು ತಲೆಯಲ್ಲಿ ಆರಿಸ್ಕೊಂಡು ಹೋಗೋದಲ್ಲ. ಸೊ ಎಫ್ ಪ್ಲಸ್ ಜಿ ಆಫ್ ಸಿ, ಸೊ ಇಟ್ ವಿಲ್ ರಿಸಲ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳ್ತು ಅಂದರೆ ಈ ರೀತಿಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎಕ್ಸ್ ಬದಲಾಗಿ ನಾನು 1 ಆಗ್ತು ಅಂತ ಹೇಳಿದ್ರೆ 1 ಸ್ಕ್ವೇರ್, ಇಲ್ಲಿ ಕೂಡ 1 ಆಗ್ತು ಅಂತ ಹೇಳಿದ್ರೆ 6 + 1 + 9 ಎಷ್ಟು ಬರ್ತಿದ್ದೋ 9 + 6 + 1 16 ಬರುತ್ತೆ. ಇಲ್ಲೂ ಕೂಡ 1 ಹಾಕಿಲಿ 1 + 3 is 4, 4 ಸ್ಕ್ವೇರ್ 16. ಸೊ ಇಲ್ಲೂ ಕೂಡ 1 + 6 + 9 ಬಂದು 16 ಬಂತು, ಇಲ್ಲೂ ಕೂಡ 16 ಬಂತು. ಸೊ ನಾವು 16ನ ಈ ರೀತಿಯಲ್ಲಿ ಬರಿಬೋದು, ಇಲ್ಲ ಈ ರೀತಿಯಲ್ಲಿ ಬರಿಬೋದು. ಸೊ ನಾನು ಅದನ್ನೇ ಉಪಯೋಗಿಸ್ಕೊಂಡು ದಿಸ್ ರಿಸಲ್ಟೆಂಟ್ ಇಸ್ ಸೇಮ್ ಆ್ಯಸ್ ಅಪ್ಲೈಯಿಂಗ್ ಇಟ್ ಓವರ್ ಹಿಯರ್, ಬೇಸಿಕಲಿ ಆರ್ ಆಫ್ ಸಿ ಅಂತ ಹೇಳಿ ಲೆಕ್ಕ. ಸರಿನಾ? ಆರ್ ಅಂತ ಹೇಳಿದ್ರೆ ನಮ್ಮ ಇಲ್ಲಿರೋವಂಥದ್ದು 6 ಆಯಿತಾ, ಸರಿ ತಾನೆ? ಸೊ ದಿಸ್ ಇಸ್ ದ ಹೋಲ್ ಫಂಡ. ಇವೆಲ್ಲ ನೀವು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಿಂದ ಬೇಸಿಕ್ಸ್ ಕಲ್ತಿತ್ತು ಅಂತ ಹೇಳಿದ್ರೆ ಸುಲಭ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನೀವು ಗಟ್ಟಿ ಹೊಡಿತೀರ ಅಷ್ಟೇ. ಆ ಥರ ಮಾಡ್ಕೊಂಡು ಹೋಗಬೇಡಿ. ಸ್ವಲ್ಪ ಲಿಮಿಟ್ಸ್ ಕಲ್ತ್ಕೊಂಡು ಆಮೇಲೆ ಈ ಚಾಪ್ಟರ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ. ಇವಾಗ ತಾನೇ ಹೇಳಿದೆ, ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ. ದಟ್ಸ್ ದ ಹೋಲ್ ಐಡಿಯಾ ಆಫ್ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅರ್ಥನೇ ಇದು ಅಂತ ಹೇಳಿ ಇಲ್ಲಿ ಬರಿತಾ ಇದ್ದೀವಿ. ಸೊ ಇದನ್ನೆಲ್ಲ ನಾವೇನು ಕನ್ಕ್ಲೂಡ್ ಮಾಡ್ಬೋದು, ಎಫ್ ಪ್ಲಸ್ ಜಿ ಆಫ್ ಎಕ್ಸ್ is continuous at C. ಸರಿನಾ? ಸೊ ಇದು ನಿಮ್ಮ ಉತ್ತರ. ಇದೇ ರೀತಿಲಿ ನೀವು ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೂಡ ಮಾಡ್ಕೊಬೋದು. ಆಪರೇಷನ್ ಸಿಂಬಲ್ ಚೇಂಜ್ ಆಗುತ್ತೆ ಅಷ್ಟೇ.